ನಂದು ವಾಯ್ಸ್ ಕ್ಲಿಯರ್ ಇದೆ? ರೈಟ್. ವಾಕ್ಯದ ಸಮತೋಲತೆ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ, ಯಾಕೆಂದರೆ ಇದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ನಾವಿಲ್ಲಿ ಕಲಿಯುವಂಥ ಪ್ರತಿಯೊಂದು ಸೆಷನ್ಸ್, ಪ್ರತಿಯೊಂದು ವಚನಗಳು ಬಹಳ ಪ್ರಾಮುಖ್ಯವಾದದ್ದು. ಸೊ ವಾಕ್ಯದ ಒಂದು ಸಮತೋಲತೆ, ಬ್ಯಾಲೆನ್ಸ್ ಬಗ್ಗೆ ನಾನು ಮಾತಾಡ್ತೇನೆ. ಆ ಬ್ಯಾಲೆನ್ಸ್ ನಮಗೆ ಅರ್ಥ ಆಯಿತು ಅಂದರೆ ಖಚಿತವಾಗಿ ನಾವು ದೊಡ್ಡ ಕಾರ್ಯಗಳು ದೇವರಿಗೋಸ್ಕರ ನಾವು ಮಾಡ್ತೇವೆ. ಒಬ್ಬ ವಿಶ್ವಾಸಿಗೆ ದೇವರ ವಾಕ್ಯ ಮತ್ತು ದೇವರ ಆತ್ಮ ಇವು ಎರಡು ಸಮತೋಲನ ಇರಬೇಕು ಅವರ ಜೀವಿತದಲ್ಲಿ. ಕೆಲವು ಸಭೆಗಳಲ್ಲಿ ವಾಕ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ, ಆತ್ಮನಿಗೆ ಬಹಳ ಪ್ರಾಮುಖ್ಯತೆ ಕೊಡಲ್ಲ. ಬಟ್ ಈ ಸೆಷನ್ನಲ್ಲಿ ನಾನು ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತೇನೆ. ಒಂದು ವೇಳೆ ಮಿಸ್ಬ್ಯಾಲೆನ್ಸ್ ಆಯಿತು, ನೀವು ವಾಹನವನ್ನು ಓಡಿಸ್ತಾ ಇರ್ತೀರಿ ಅಲ್ಲ, ವಾಹನ ಓಡಿಸುವಾಗ ಮಿಸ್ಬ್ಯಾಲೆನ್ಸ್ ಆಯಿತು, ಒಂದೇ ಕಡೆ ನಿಮ್ಮದು ಹ್ಯಾಂಡಲ್ ಹಿಂಗೇ ಹೋಯ್ತು ಅಂತ ಅಂದ್ಕೊಳ್ರಿ, ಏನಾಗ್ತದೆ? ಜಾರಿ ಬೀಳ್ತೀವಿ. ಅದಕ್ಕೆ ನಾವು ಒಂದೇ ಕಡೆ ಹೋಗಬಾರ್ದು. ವಾಕ್ಯ 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 ಅಲ್ಲೇ ಹೋಗಬಾರ್ದು, ಆತ್ಮ 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 ಅಲ್ಲೇ ಹೋಗಬಾರ್ದು. ಇವು ಎರಡು ಬ್ಯಾಲೆನ್ಸ್ ಆಗಿ ಸರಿ ಸಮತೋಲತೆ ನಮ್ಮ ಜೀವಿತದಲ್ಲಿ ಇರೋದು ಬಹಳ ಪ್ರಾಮುಖ್ಯ ಪ್ರಿಯರೇ. ಸಮತೋಲತೆ ಇರುವಾಗ ಏನಾಗ್ತದೆ ಅಂದರೆ ನಾವು ಸರಿಯಾಗಿ ಬೆಳೆಯೋಕ್ಕೆ ಸಾಧ್ಯತೆಗಳಿರ್ತವೆ. ಒಂದು. ಎರಡನೇದು, ನಮಗೆ ಯಾರು ಮೋಸ ಕೂಡ ಮಾಡೋಕ್ಕೆ ಆಗಲ್ಲ. ದೇವರ ವಾಕ್ಯದ ಹತ್ತಿರ, ದೇವರ ವಾಕ್ಯದ ಬಗ್ಗೆ ನಮ್ಮ ಹತ್ರ ಮಾತಾಡೋಕ್ಕೆ 2-3 ಸಾರಿ ಆಲೋಚನೆ ಮಾಡ್ತಾರೆ ಜನರು. ಯಾಕೆ ಅಂದರೆ ವಾಕ್ಯ ಸಮತೋಲತೆಯಿಂದ ನಾವು ಟೀಚ್ ಮಾಡುವವರಾಗಿದ್ದೇವೆ. ಒಂದು, ನಾವು ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ನಾವು ಒಂದೇ ಕಡೆ ಹೋಗಲ್ಲ. ಕೆಲವು ಕಡೆ ನಾವು ನೋಡ್ತೇವೆ, ಕೆಲವು ಕಡೆ ಅದ್ಭುತಗಳು ನಂಬಲ್ಲ. ಕೆಲವು ಕಡೆ ಅದ್ಭುತಗಳು ಇವಾಗಿಲ್ಲ, ಬರೀ ಅಪೊಸ್ತಲ ಕೃತ್ಯದಲ್ಲೇ ಆಗಿದೆ, ಇವಾಗಿಲ್ಲ ಅಂತ ಹೇಳ್ತಾರೆ. ಒಂದು. ಎರಡನೇದು, ಪವಿತ್ರಾತ್ಮನನ್ನು ಕೆಲವು ಕಡೆ ನಂಬಲ್ಲ. ಇನ್ನೂ ಕೆಲವು ಕಡೆ ವರಗಳು ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವರು ವಾಕ್ಯ ಇಂಪಾರ್ಟೆಂಟ್ ಇಲ್ಲ, ಬರೀ ಅದ್ಭುತಗಳು ಇಂಪಾರ್ಟೆಂಟ್. ಅದ್ಭುತನೇ ಇಂಪಾರ್ಟೆಂಟ್. ವಾಕ್ಯನೇ ಪ್ರಸಂಗ ಮಾಡಲ್ಲ ಕೆಲವು ಕಡೆ, ಬರೀ ಅದ್ಭುತಗಳು. ಸೊ ಯಾವಾಗ ಮಿಸ್ಬ್ಯಾಲೆನ್ಸ್ ಆಗ್ತದೋ ಆತ್ಮಿಕ ಬೆಳವಣಿಗೆಗೆ ಒಂದು ಹಾನಿ. ಮಿಸ್ಬ್ಯಾಲೆನ್ಸ್ ಆದರೆ ನಾವು ಬೀಳುವಂಥ ಅವಕಾಶಗಳು ಬಹಳ ಇದ್ದಾವೆ. ಅದಕ್ಕೆ ಸಮತೋಲತೆ ಇರೋದು ಬಹಳ ಪ್ರಾಮುಖ್ಯ. ನಮ್ಮ ಸಭೆಯಲ್ಲಿ ನಾನು ಇದನ್ನು ಅಭ್ಯಾಸ ಮಾಡ್ತೇನೆ. ನಮ್ಮ ಸಭೆ ವಾಕ್ಯದ ಸಭೆ, ನಮ್ಮ ಸಭೆ ಅದ್ಭುತಗಳನ್ನು ನಂಬ್ತತೆ. ನಮ್ಮ ಸಭೆಯಲ್ಲಿ ಪ್ರವಾದನೆಗಳು ನಾವು ನುಡಿತೇವೆ. ನಮ್ಮ ಸಭೆಯಲ್ಲಿ ಅಭಿಷೇಕದ ಬಗ್ಗೆ ಕಲಿಸ್ತೇವೆ. ನಮ್ಮ ಸಭೆಯಲ್ಲಿ ದೆವ್ವಗಳು ಹೆಂಗೆ ಬಿಡಿಸ್ಬೇಕು ಅದು ಕಲಿಸ್ತೇವೆ. ನಮ್ಮ ಸಭೆಯಲ್ಲಿ ರೋಗಿಗಳನ್ನು ಹೇಗೆ ಗುಣ ಮಾಡಬೇಕು ಅದನ್ನು ಕಲಿಸ್ಕೊಡ್ತೇವೆ. ನಮ್ಮ ಬೈಬಲ್ ಶಾಲೆಯಲ್ಲಿ ಕೂಡ ಅದನ್ನು ಕಲಿಸ್ತೇವೆ. ಸೊ ಬ್ಯಾಲೆನ್ಸ್ ಇರುವಾಗ ಏನಾಗ್ತದೆ ಅಂದರೆ ನಾವು ಸ್ಥಿರವಾಗಿ ನಾವು ಹೋಗೋಕ್ಕೆ ಸಾಧ್ಯ. ಸ್ಥಿರತೆ, ಕೆಲವ್ರ ಜೀವಿತಗಳು ಸ್ಥಿರತೆ ಇರುವುದಿಲ್ಲ. ಕಾರಣ ಏನಂದರೆ ಬ್ಯಾಲೆನ್ಸ್ ಇರುವುದಿಲ್ಲ, ಸರಿಯಾದ ಬ್ಯಾಲೆನ್ಸ್ ಇರಲ್ಲ. ಅದಕ್ಕೆ ಬಹಳ ಪ್ರಾಮುಖ್ಯವಾದದ್ದು ಬ್ಯಾಲೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೈಸ್ತ ಜೀವಿತ ಒಂದು ಬ್ಯಾಲೆನ್ಸಿಂದ ಕೂಡಿರಬೇಕು ಪ್ರಿಯರೇ. ಸೊ ಅದಕ್ಕೆ ನಾವು ಒಂದೇ ಕಡೆ ಹೋಗಬಾರ್ದು. ನಾವು ವಾಕ್ಯ ಮತ್ತು ಆತ್ಮ ಇವೆರಡು ಸಮತೋಲತೆಯ ಬಗ್ಗೆ ನಮಗೆ ಗೊತ್ತಿರಬೇಕು. ಒಂದು ಚಿತ್ರ ನಾನು ಹಾಕಿದ್ದೇನೆ, ಇದು ನಿಮಗೆ ಗೊತ್ತಿರಬೇಕು. ಇದು ಏನು ಅಂತ ನೀವು ಸ್ವಲ್ಪ ಅದರ ಬಗ್ಗೆ ನೋಡಬೇಕು. ಕಾಣ್ತಾ ಇದೆಯಾ ನಿಮಗೆ? ಕಾಣ್ತಾ ಇದೆಯಾ? ಇದೇನು ಹೇಳ್ರಿ? ಒಣಗಿ ಹೋದಂಥ ಎಲುಬುಗಳು, ಡ್ರೈ ಬೋನ್ಸ್, ಒಣಗಿ ಹೋದಂಥ ಎಲುಬುಗಳು. ಈ ಒಣಗಿ ಹೋದಂಥ ಎಲುಬುಗಳ ಮೂಲಕ ದೇವರು ಒಬ್ಬ ಸೇವಕನ ಮೂಲಕ, ಪ್ರವಾದಿಯ ಮೂಲಕ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾನೆ ಪ್ರಿಯರೇ. ಆ ಕಾರ್ಯ ಏನು ಅಂತ ಎಜಿಕೇಲ್ ಪುಸ್ತಕ 37ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ನಾವು ಓದುವುದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ಎಜಿಕೇಲ್ 37th ಚಾಪ್ಟರ್ ವರ್ಸ್ 1 to 11. ಈಗ ನನ್ನ ಕಡೆ ನೋಡ್ರಿ, 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಈ ಒಂದು ಎಲುಬುಗಳು ಯಾರಿಗೆ ಸಾದೃಶ್ಯ ಅಂದರೆ ಇಸ್ರಾಯೇಲ್ ಜನರಿಗೆ ಸಾದೃಶ್ಯ. ಇದ್ರದ್ದು ಸ್ವಲ್ಪ ಹಿನ್ನೆಲೆ ಸ್ಟೋರಿ ನಿಮಗೆ ಗೊತ್ತಿರಬೇಕು. ಆವಾಗ
ಈ ಸಮತೋಲತೆ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಸಮತೋಲತೆ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಹೇಗೆ ನಮ್ಮ ಒಂದು ಜೀವಿತ ಒಂದು ಬ್ಯಾಲೆನ್ಸ್ ಆಗಿ ಆತ್ಮಿಕ ಜೀವಿತ ಇರಬೇಕು, ಆ ಸಮತೋಲತೆಯಲ್ಲಿ ಇದ್ದರೆ ಏನಾಗ್ತದೆ, ನಮ್ಮ ಜೀವಿತ ಹೇಗೆ ಅದ್ಭುತವಾಗಿ ಮಾರ್ಪಾಟು ಆಗ್ತದೆ. ಈ ಒಂದು ಒಣಗಿ ಹೋದಂಥ ಎಲುಬುಗಳು ಯಾರಿಗೆ ಸಾದೃಶ್ಯ ಅಂದರೆ ಇಸ್ರಾಯೇಲ್ ಜನರಿಗೆ ಸಾದೃಶ್ಯ ಪ್ರಿಯರೇ. ಯಾಕಂದರೆ ಇಸ್ರಾಯೇಲ್ ಜನರು ಅವರು ದೇವರಿಂದ ಅಗಲಿ ಹೋಗಿದ್ರು, ದೇವರಿಂದ ದೂರ ಆಗಿದ್ರು, ಅವರು ಒಣಗಿ ಹೋಗಿದ್ರು. ಈ ಒಂದು ಒಣಗಿ ಹೋದಂಥ ಎಲುಬುಗಳಿಗೆ ಗ್ರೀಕ್ ಭಾಷೆಯಲ್ಲಿ ಏನಂತಾರೆ ಅಂದರೆ ನಾಬಾ ಅಂತಾರೆ. ನಾಬಾ ಅಂದರೆ ಸಂಪೂರ್ಣವಾಗಿ ಕುಗ್ಗಿ ಹೋಗೋದು, ಸಂಪೂರ್ಣವಾಗಿ ನಿರಾಶೆಯಲ್ಲಿ ಇರೋದು, ಸಂಪೂರ್ಣವಾಗಿ ಸೋಲುವಿಕೆಯಲ್ಲಿರೋದು. ಅಂದರೆ ಇಸ್ರಾಯೇಲರು ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ, ಅವರು ಒಣಗಿ ಹೋಗಿದ್ದಾರೆ. ಈಗ ಎಜಿಕೇಲ್, ಪ್ರವಾದಿಯಾದಂಥ ಎಜಿಕೇಲ್ ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. ಆ ದರ್ಶನದಲ್ಲಿ ಇಸ್ರಾಯೇಲರು ಕಂಪ್ಲೀಟ್ ಆಗಿ ಡ್ರೈ ಆಗಿದ್ದಾರೆ, ಸೋತು ಹೋಗಿದ್ದಾರೆ, ಅವರು ಒಣಗಿ ಹೋಗಿಬಿಟ್ಟಿದ್ದಾರೆ ಪ್ರಿಯರೇ. ಅದರ ಮಧ್ಯದಲ್ಲಿ ದೇವರು ಒಬ್ಬ ಪ್ರವಾದಿಯಾದಂಥ ಎಜಿಕೇಲನನ್ನು ದೇವರು ಎಬ್ಬಿಸ್ತಾನೆ ಪ್ರಿಯರೇ. ಇಲ್ಲಿ ಜಾಗ್ರತೆಯಾಗಿ ನನ್ನ ವಾಕ್ಯವನ್ನು ಗಮನವಿಟ್ಟು ಕೇಳಿಸ್ಕೊಡ್ರಿ. ಈ ಲೋಕಕ್ಕೆ, ಈ ಒಂದು ಭೂಮಿಗೆ, ಈ ಒಂದು ಪ್ರಾಂತ್ಯಗಳಿಗೆ, ಒಣಗಿ ಹೋದಂಥ ಪ್ರಾಂತ್ಯಗಳಿಗೆ ದೇವರು ಯಾರಿಗೋ ಒಬ್ಬರಿಗೆ ಈ ಒಂದು ಬೈಬಲ್ ಶಾಲೆ ಮೂಲಕ ಎಬ್ಬಿಸ್ತಾನೆ ಪ್ರಿಯರೇ. ಒಂದು ವೇಳೆ ಅದು ನೀವೇ ಆಗ್ಬೇಕಂತ ಆಸೆ ಪಡ್ತಾ ಇದ್ರೆ ಹಲ್ಲೆಲೂಯಾ ಅಂತ ಹೇಳ್ರಿ. ಆಮೆನ್. ಒಣಗಿ ಹೋದಂಥ ಪ್ರದೇಶಗಳಿಗೆ ನಾನು ನೀವು ಬೇಕು. ಇಲ್ಲಿ ಒಂದು ಪ್ರಕಟಣೆ ನಾನು ನಿಮಗೆ ತಿಳಿಸ್ತೇನೆ ಪ್ರಿಯರೇ. ಏನು ಆ ಪ್ರಕಟಣೆ ಅಂದರೆ ಎಜಿಕೇಲ್ ಪುಸ್ತಕ 37ನೇ ಅಧ್ಯಾಯ 1ರಿಂದ 11ನೇ ವಚನದವರೆಗೆ ನಾವು ನೋಡುವುದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ಕೈ ನನ್ನ ಮೇಲೆ ಇತ್ತು, ಅದು ಕರ್ತನ ಆತ್ಮದ ಮೂಲಕ ನನ್ನನ್ನು ಹೊರಗೆ ತಂದು ಪೂರ್ತಿಯಾಗಿ ಎಲುಬುಗಳು ತುಂಬಿದ ಕಣಿವೆಗಳ ಮಧ್ಯದಲ್ಲಿ ನನ್ನನ್ನು ಬಿಟ್ಟಿತು. ಈ ಬೈಬಲ್ ಶಾಲೆ ನಿಮ್ಮನ್ನು ಯಾವುದಕ್ಕಾಗಿ ಸಿದ್ಧಪಡಿಸ್ತಾ ಇದೆ ಅಂದರೆ, ಈ ಒಣಗಿ ಹೋದಂಥ ಹಳ್ಳಿಗಳಲ್ಲಿ, ಒಣಗಿ ಹೋದಂಥ ಪಟ್ಟಣದಲ್ಲಿ, ಒಣಗಿ ಹೋದಂಥ ಸ್ಥಳಗಳಲ್ಲಿ ನಿಮ್ಮನ್ನು ದೇವರ ಆತ್ಮನು ನಡೆಸಕ್ಕಿದ್ದಾನೆ. ಒಬ್ಬ ವ್ಯಕ್ತಿ ಆತ್ಮನಿಂದ ನಡೆಸಲ್ಪಡುವಾಗ ಅವನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವುದಿಲ್ಲ, ಅವನು ನ್ಯೂಜಿಲ್ಯಾಂಡ್ಗೆ ಹೋಗುವುದಿಲ್ಲ, ಎಲ್ಲ ಅನುಕೂಲವಾದ ಸ್ಥಳದಲ್ಲಿ ಹೋಗುವುದಿಲ್ಲ. ಆತ್ಮನಿಂದ ನಡೆಸಲ್ಪಡುವವರು ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಒಣಗಿ ಹೋದಂಥ ಪ್ರದೇಶಗಳಲ್ಲಿ ಹೋಗ್ತಾರೆ. ಐ ಪ್ರೊಫೆಸೈ, ನಾನು ಪ್ರವಾದನೆ ನುಡಿತೇನೆ, ಇಲ್ಲಿರುವ ಪ್ರತಿಯೊಬ್ಬರು ಒಣಗಿ ಹೋದಂಥ ಸ್ಥಳಗಳಲ್ಲಿ ನಡೆಯುವವರು, ನಿಲ್ಲುವವರು. ಯಾಕಂದರೆ ದೇವರ ಆತ್ಮನಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಬಹುಶಃ ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಜನರು ಒಣಗಿ ಹೋಗಿರಬಹುದು, ನಿಮ್ಮ ಒಂದು ಪ್ರಾಂತ್ಯ ಒಣಗಿ ಹೋಗಿರಬಹುದು. ಇವತ್ತು ದೇವರು ನಿಮ್ಮನ್ನು ಒಂದು ಎಜಿಕೇಲ್ ವ್ಯಕ್ತಿಯಾಗಿ ನಿಮ್ಮನ್ನು ನಿಲ್ಲಿಸ್ತಾ ಇದ್ದಾನೆ. ಇವತ್ತು ನಾನು ಈಗ ನಿಮಗೆ ವಾಕ್ಯ ಹೇಳುವಾಗ ನಾನು ಒಂದು ಎಜಿಕೇಲ್ ಪ್ರವಾದಿಯಾಗಿ ನಿಮಗೆ ವಾಕ್ಯ ನುಡಿತಾ ಇದ್ದೇನೆ. ಒಣಗಿ ಹೋದಂಥ ಪ್ರದೇಶಗಳಲ್ಲಿ ದೇವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ದೇವರು ನಾನು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಗುಲ್ಬರ್ಗಕ್ಕೆ ಬಂದು 5 ವರ್ಷ ಆಯಿತು. ಈ 5 ಇಯರ್ಸಲ್ಲಿ ದೇವರು ನಮ್ಮ ಮೂಲಕ ಅದ್ಭುತವಾದ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ ಪ್ರಿಯರೇ. ಇದು ನಮ್ಮ ಕಾರ್ಯ ಅಲ್ಲ, ಇದು ದೇವರ ಕಾರ್ಯ. ಇದು ದೇವರು ನಮ್ಮ ಮೂಲಕ ಮಾಡುವಂಥ ಒಂದು ಅದ್ಭುತವಾದ ಕಾರ್ಯ ಪ್ರಿಯರೇ. ಗುಲ್ಬರ್ಗಕ್ಕೆ ಬರೋಕ್ಕೆ ನನಗೆ ಆಲೋಚನೆನೇ ಇದ್ದಿಲ್ಲ, ನನಗೆ ಗೊತ್ತಿಲ್ಲ. ಮೊನ್ನೆ ನಾನು ಕೆನಿಯಾಗೆ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಯಾಕೆ ನಮ್ಮನ್ನು ಕೆನಿಯಾಗೆ ಕರ್ಕೊಂಡು ಹೋಗ್ತಿದ್ದಿ, ಯಾಕೆ ನೀನು ಆಫ್ರಿಕಾಗೆ ಕರ್ಕೊಂಡು ಹೋಗ್ತಿದ್ದಿ, ಯಾಕೆ ನೀನು ನಮ್ಮನ್ನು ಉಗಾಂಡಕ್ಕೆ ಕರ್ಕೊಂಡು ಹೋಗಿದ್ದಿ, ಯಾಕೆ ನೀನು ನನಗೆ ಗುಲ್ಬರ್ಗಕ್ಕೆ ಕರ್ಕೊಂಡು ಬಂದಿದ್ದೆ ದೇವರೇ? ನಾನು ಬಳ್ಳಾರಿಯಲ್ಲಿ ಇದ್ದವನು, ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದವನು, ಇಲ್ಲಿ ಯಾಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದು, ಏನು ನಿನ್ನ ಉದ್ದೇಶ ಅಂತ ನಾನು ದೇವರ ಜೊತೆ ಪ್ರಾರ್ಥಿಸ್ತಾ ಇರುವಾಗ ದೇವರು ನನಗೆ ಒಂದು ಪ್ರಕಟಣೆ ರೀತಿಯಲ್ಲಿ ಒಂದು ರೇಮಾ ವಾಕ್ಯ ನಾನು ಕೇಳಿಸಿಕೊಂಡೆ ಪ್ರಿಯರೇ, ದೇವರಿಂದ. ಅದೇನೆಂದರೆ, ಭಾಷಾ, ನೀನು ನನ್ನಿಂದ ನಡೆಸಲ್ಪಟ್ಟಿದ್ದಿ,
ನನ್ನಿಂದ ನಡೆಸಲ್ಪಟ್ಟಿದಿ, ಅದಕ್ಕಾಗಿ ನೀನು ಇಲ್ಲಿ ಬಂದಿದಿ. ಗುಲ್ಬರ್ಗಾಗೆ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದು, ದೇವರ ಆತ್ಮನು. ಇಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. ಮನುಷ್ಯನು ಅಲ್ಲ ನಮ್ಮನ್ನು ನಡೆಸಿದ್ದು, ಒಂದು ಸಂಸ್ಥೆ ಅಲ್ಲ ನಮ್ಮನ್ನು ನಡೆಸಿದ್ದು, ಅಥವಾ ನಾನು ಇಷ್ಟದಿಂದ ಬಂದಂಥ ಸ್ಥಳ ಅಲ್ಲ. ಯಾಕೆಂದರೆ ಈ ಸ್ಥಳದಲ್ಲಿ ನನಗೆ ಅನೇಕರು ಪರಿಚಯ ಇದ್ದಿಲ್ಲ, ಕೆಲವರು ಮಾತ್ರ ಪರಿಚಯ ಇದ್ದರು. ಆದರೆ ದೇವರು ತನ್ನ ಆತ್ಮನ ಕಾರ್ಯ ಇಲ್ಲಿಂದ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿಂದ ಪ್ರಾರಂಭ ಮಾಡಿದ್ದು ದೇಶಗಳ ಮೇಲೆ ಅದು ಪ್ರಭಾವ ಬೀಳ್ತಾ ಇದೆ. ಇದು ಆತ್ಮನ ನಡೆಸುವಿಕೆಯ ಕಾರ್ಯ ಪ್ರಿಯರೇ. ಆಮೆನ್. ಎಜಿಕೇಲ್ಗೆ ದೇವರು ಹೇಳ್ತಾನೆ, ಎಜಿಕೇಲ್ನ ದೇವರ ಆತ್ಮನು ಒಣಗಿ ಹೋದಂಥ ಎಲುಬುಗಳ ಮಧ್ಯದಲ್ಲಿ ನಡೆಸ್ತಾನೆ ಪ್ರಿಯರೇ. ಆ ಒಣಗಿ ಹೋದಂಥ ಎಲುಬುಗಳ ಮಧ್ಯದಲ್ಲಿ ಎಜಿಕೇಲ್ನ ದೇವರು ನಿಲ್ಲಿಸ್ತಾನೆ. ದೇವರು ನಮ್ಮನ್ನು ನಡೆಸಿದಾಗ ಆತನ ನಿಲ್ಲಿಸ್ತಾನೆ. ಎಲ್ಲಿ ನಿಲ್ಲಿಸ್ತಾನೆ ಗೊತ್ತಾ? ಒಣಗಿ ಹೋದಂಥ ಪ್ರದೇಶಗಳಲ್ಲಿ, ಡ್ರೈ ಪ್ಲೇಸಸ್ ಅಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ತಾನೆ ಪ್ರಿಯರೇ. ಯಾಕೆ? ಆ ಡ್ರೈ ಪ್ಲೇಸಲ್ಲಿ ನಿನ್ನ ಅವಸರ ಇದೆ, ಒಬ್ಬ ಪ್ರವಾದಿಯ ಅವಸರ ಇದೆ. ದೇವರು ಎಜಿಕೇಲ್ಗೆ ಹೇಳ್ತಾನೆ, ಈ ಒಣಗಿ ಹೋದಂಥ ಎಲುಬುಗಳಿಗೆ ನೀನು ಪ್ರವಾದಿಸು ಅಂತ ಹೇಳ್ತಾನೆ. ಪ್ರೊಫೆಸೈ ಅಂತ ಹೇಳ್ತಾನೆ. ಪ್ರವಾದಿಸು. ನೋಡ್ರಿ ಪ್ರಿಯರೇ, ಆ ಪ್ರವಾದಿಸು ಅನ್ನೋ ಪದ ಪ್ರೆಸೆಂಟ್ ಸಿಚುವೇಶನ್ಗೆ ನೀನು ಮಾತನಾಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ವಾಕ್ಯವನ್ನು ನುಡಿ, ವಾಕ್ಯವನ್ನು ಮಾತನಾಡು ಅಂತ ಎಜಿಕೇಲ್ಗೆ ದೇವರು ಹೇಳ್ತಾ ಇದ್ದಾನೆ. ಈಗ ಎಜಿಕೇಲ್ ಎದ್ದು ನಿಂತುಕೊಂಡು ಆ ಒಣಗಿ ಹೋದಂಥ ಎಲುಬುಗಳ ಮಧ್ಯದಲ್ಲಿ ಆತನು ದೇವರ ವಾಕ್ಯವನ್ನು ನುಡಿತಾನೆ. ಈಸ್ ಗೋಯಿಂಗ್ ಟು ಪ್ರೊಫೆಸೈ. ಆತನು ವಾಕ್ಯವನ್ನು ನುಡಿತಾನೆ. ಪ್ರಿಯರೇ, ಈ ಬೈಬಲ್ ಶಾಲೆ ನಿಮ್ಮನ್ನು ಯಾವುದಕ್ಕಾಗಿ ಸಿದ್ಧಪಡಿಸ್ತಾ ಇದೆ ಅಂದರೆ, ನಿಮ್ಮ ಬಾಯಲ್ಲಿ ದೇವರು ತನ್ನ ವಾಕ್ಯಗಳನ್ನು ಇಟ್ಟು ಬಿಡುಗಡೆ ಮಾಡುತ್ತಾನೆ. ಯಾಕಂದರೆ ವಾಕ್ಯ ನಮ್ಮ ಬಾಯಿಂದ ಬಿಡುಗಡೆ ಆದಾಗ ಆಗುವಂಥ ಕಾರ್ಯ ಏನು ಅಂದರೆ ಅದ್ಭುತ ಕಾರ್ಯಗಳು ಪ್ರಿಯರೇ. ಜೀವ ಮರಣ ನಮ್ಮ ನಾಲಿಗೆಯಲ್ಲಿದೆ. ಒಂದು ನಿಮಗೆ ಗುಡ್ ನ್ಯೂಸ್ ಹೇಳ್ತೇನೆ, ಜೀವ ಮರಣ ಸೈತಾನ್ ಬಾಯಲ್ಲಿ ದೇವರು ಇಟ್ಟಿಲ್ಲ. ಒಂದು ವೇಳೆ ಸೈತಾನ್ ಬಾಯಲ್ಲಿ ದೇವರು ಇಟ್ಟಿದ್ರೆ ಇವತ್ತು ನಾವು ಸರ್ವನಾಶನ ಆಗಿಬಿಡ್ತಿದ್ವಿ. ಅವನ ಬಾಯ ಮಾತಿಂದ ನಮ್ಮೆಲ್ಲರನ್ನ ಅವನು ಕೊಂದು ಹಾಕಿಬಿಡ್ತೈತ ಪ್ರಿಯರೇ. ಬಟ್ ದೇವರು ನಮ್ಮ ಬಾಯಲ್ಲಿ ಜೀವ ಮರಣವನ್ನು ಇಟ್ಟಿದ್ದಾನೆ. ಅಂದರೆ ನಾನು ವಾಕ್ಯವನ್ನು ಬಿಡುಗಡೆ ಮಾಡಿದರೆ ನನ್ನ ಮೂಲಕ ದೇವರು ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾನೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸಭೆಯಲ್ಲಿ ಏನು ಜರುಗ್ತಾ ಇಲ್ಲ, ಎಲ್ಲ ಡ್ರೈ ಆಗಿದೆ. ಆ ಸಮಯದಲ್ಲೇ ವಾಕ್ಯವನ್ನು ಬಿಡುಗಡೆ ಮಾಡಬೇಕು. ಆ ಸಮಯದಲ್ಲೇ ಪ್ರವಾದನೆ ನುಡಿಯಬೇಕು. ಪ್ರವಾದನೆ ನುಡಿಯಬೇಕು ಅಂದರೆ ನೀವೇನೋ ಫೋನ್ ನಂಬರ್ ಹೇಳೋದು, ನಾನು ನಿಂಬೆಹಣ್ಣು ನೋಡಿದೆ, ನಾನು ಮೊಟ್ಟೆ ನೋಡಿದೆ, ಅದಲ್ಲ. ಓಕೆ, ಪ್ರವಾದನೆ ನುಡಿ ಅಂದರೆ ಆ ಸಂದರ್ಭಕ್ಕೆ ಆತ್ಮ ಪ್ರೇರಿತರಾಗಿ, ಆತ್ಮನಿಂದ ನಡೆಸಲ್ಪಡುವವರಾಗಿ, ಆತ್ಮನು ಆ ಪರಿಸ್ಥಿತಿಯಲ್ಲಿ ಏನು ಹೇಳ್ತಾನೋ ಆ ಪರಿಸ್ಥಿತಿಗೆ ನೀವು ವಾಕ್ಯವನ್ನು ಮಾತನಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಬರಬೇಕು ಪ್ರಿಯರೇ. ನಾವಿರುವಂಥ ಪ್ರಾಂತ್ಯದಲ್ಲಿ ಉಜ್ಜೀವನ ಬರಬೇಕು. ಅದು ಹೇಗೆ ಬರ್ತತೆ? ದೇವರು ತನ್ನ ವಾಕ್ಯದ ಮೂಲಕ, ಪ್ರವಾದಿ ಮೂಲಕ ಬಿಡುಗಡೆ ಮಾಡುತ್ತಾರೆ. ನೋಡ್ರಿ, ಉಜ್ಜೀವನ ಬರೋದು, ಮಳೆ ಬರೋದಕ್ಕಿಂತ ಮುಂಚೆ ಏನು ಬರ್ತದೆ ಹೇಳ್ರಿ? ಮೋಡಗಳು ಸಿದ್ಧ ಆಗ್ತವೆ ಅಲ್ಲ? ಮಳೆ ಬರೋದಕ್ಕಿಂತ ಮುಂಚೆ ಮೋಡ ಬರ್ತದೆ. ಉಜ್ಜೀವನ ಬರೋದಕ್ಕಿಂತ ಮುಂಚೆ ವಾಕ್ಯ ಸಿದ್ಧ ಆಗ್ತದೆ. ಉಜ್ಜೀವನ ಬರೋದು ಬರೀ ಅದ್ಭುತಗಳಿಂದ ಅಲ್ಲ, ಪ್ರವಾದನೆ ಅಂದರೆ ಫೋನ್ ನಂಬರ್ಸ್ ಹೇಳುವುದರ ಮೂಲಕ ಅಥವಾ ಗಾಡಿ ನಂಬರ್ ಹೇಳುವುದರ ಮೂಲಕ ಮಾತ್ರ ಅಲ್ಲ ಪ್ರಿಯರೇ. ಉಜ್ಜೀವನ ಬರುವುದು ಅಥವಾ ಪ್ರಾಂತ್ಯಗಳಲ್ಲಿ ಆ ಒಣಗಿ ಹೋದಂಥ ಎಲುಬುಗಳ ಮಧ್ಯದಲ್ಲಿ ದೇವರ ಅದ್ಭುತ ಕಾರ್ಯಗಳು ಜರುಗೋದು ಅದು ಯಾವುದರ ಮೂಲಕ ಅಂದರೆ ವಾಕ್ಯ ಬಿಡುಗಡೆ ಆದಾಗ ಮಾತ್ರ. ಆಮೆನ್. ನೋಡ್ರಿ, ವಾಕ್ಯ ಬಿಡುಗಡೆ ಆದ ಮೇಲೆ ಏನಾಗ್ತದೆ ಗೊತ್ತಾ? ಎಜಿಕೇಲ್ ಪುಸ್ತಕ 37ನೇ ಅಧ್ಯಾಯ 6, 7, 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಎಜಿಕೇಲ್ ದೇವರ ವಾಕ್ಯವನ್ನು ಕೇಳಿ ಆತನು ಪ್ರವಾದಿಸ್ತಾನಂತ. ಆತನು ಪ್ರವಾದಿಸ್ತಾನೆ. ಎಲ್ಲಡ್ರಿ, ಪ್ರೊಫೆಸಿ ಮಾತನಾಡುತ್ತಾನೆ.
ಮಾತನಾಡುತ್ತಾನೆ. ಹಲ್ಲೆಲೂಯಾ. ಆತನು ಮಾತನಾಡುವಾಗ ಅಲ್ಲಿ ಏನು ಜರುಗ್ತದೆ ಗೊತ್ತಾ ಪ್ರಿಯರೇ? ಅಲ್ಲಿ ಒಂದು ಶಬ್ದ ಬರ್ತದೆ. ಒಂದು ಶಬ್ದ. ಏನು ಶಬ್ದ ಗೊತ್ತಾ? ಕಟ್ಟ 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 ಆಗುವಂಥ ಒಂದು ಶಬ್ದ ಬರ್ತಾ ಇದೆ ಅಲ್ಲಿ. ಎಜಿಕೇಲ್ ಪುಸ್ತಕದಲ್ಲಿ ಆತನು ಮಾತನಾಡಿದ ಮೇಲೆ ಅಲ್ಲಿ ಒಂದು ಶಬ್ದ ಉಂಟಾಯಿತಂತ. ಪ್ರಿಯರೇ, ನಮ್ಮ ಪಟ್ಟಣದಲ್ಲಿ, ನಮ್ಮ ಒಂದು ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ದೇವರು ಕಾರ್ಯ ಮಾಡಬೇಕು ಅಂದರೆ, ದೇವರ ಚಲನೆ ಆಗಬೇಕು ಅಂದರೆ ವಾಕ್ಯ ಬಿಡುಗಡೆ ಆಗಬೇಕು. ವಿ ಶುಡ್ ಸ್ಪೀಕ್ ದ ವರ್ಡ್. ವಾಕ್ಯವನ್ನು ಮಾತನಾಡಬೇಕು, ವಾಕ್ಯವನ್ನು ರಿಲೀಸ್ ಮಾಡಬೇಕು. ಅದಕ್ಕೆ ಯೆಹೋಶುವನಿಗೆ ಹೇಳ್ದ, ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ನಿನ್ನ ಬಾಯಿಂದ ಅದು ತೊಲಗದೇ ಇರಲಿ, ಅದು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅದನ್ನು ಧ್ಯಾನ ಮಾಡು. ವಾಕ್ಯ ಬಾಯಲ್ಲಿ ಬರಬೇಕಂದ್ರೆ ವಾಕ್ಯ ಇಲ್ಲಿರಬೇಕು ಪ್ರಿಯರೇ. ಸೊ ಎಜಿಕೇಲ್ಗೆ ದೇವರು ಹೇಳ್ತಾನೆ, ಪ್ರೊಫೆಸೈ, ಮಾತನಾಡು. ನಾವೆಲ್ಲರೂ ಇವತ್ತು ಪ್ರವಾದನೆ ನುಡಿಯಕ್ಕಿದ್ದೇವೆ. ನಾನು ಪ್ರಾಫಟಿಕಲ್ಲಿ ಹೇಗೆ ಮೂವ್ ಆಗಬೇಕು ಅದನ್ನು ಕೂಡ ಸ್ವಲ್ಪ ನಾನು ನಿಮಗೆ ಕಲಿಸ್ತೇನೆ ಪ್ರಿಯರೇ. ಈಗ ನನ್ನ ಕಡೆ ನೋಡ್ರಿ, ದೇವರು ಎಜಿಕೇಲ್ ಮೂಲಕ ಅಲ್ಲಿ ಮಾತನಾಡಿಸ್ತಾನೆ. ಮಾತನಾಡಿಸಿದ ಮೇಲೆ ಅಲ್ಲಿ ಒಂದು ಶಬ್ದ ಉಂಟಾಗ್ತದೆ. ಅಲ್ಲಿ ಒಂದು ಶಬ್ದ ಉಂಟಾಗೋದು ಮಾತ್ರ ಅಲ್ಲ, ಒಣಗಿ ಹೋದಂಥ ಎಲುಬುಗಳೆಲ್ಲ ಜೋಡಿಸಲ್ಪಡ್ತವೆ, ಒಂದಾಗ್ತವೆ. ಇಲ್ಲಿ ನೋಡ್ರಿ, ವಾಕ್ಯ ಏನು ಮಾಡ್ತದೆ ಗೊತ್ತಾ ಪ್ರಿಯರೇ? ಸಂಬಂಧಗಳನ್ನು ಜೋಡಿಸ್ತತೆ. ವಾಕ್ಯ ದೂರ ಆಗಿದ ಜನರನ್ನು ಹತ್ತಿರ ನಡೆಸ್ತತೆ. ವಾಕ್ಯ ನಿಮ್ಮ ಸಭೆಯಲ್ಲಿ ವಿಭಜನೆಗಳಾಗಿದ್ದರೆ ಅದು ಒಂದು ಮಾಡ್ತತೆ. ವಾಕ್ಯ ನಾಯಕತ್ವದಲ್ಲಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಒಂದಾಗಿ ಮಾಡ್ತತೆ. ಬಟ್ ವಾಕ್ಯ ಬರೀ ಬೈಬಲಲ್ಲಿ ಇರಬಾರ್ದು, ಹೃದಯದಲ್ಲಿ ಇರಬಾರ್ದು. ಆ ವಾಕ್ಯ ನಾವು ಬಾಯಿ ತೆರೆದು ಮಾತನಾಡಬೇಕು. ಇದು ಹೆಂಗಂದ್ರೆ, ಗನ್ನಲ್ಲಿ ಬುಲೆಟ್ ಇದೆ, ಬಟ್ ಗನ್ನಲ್ಲಿ ಬುಲೆಟ್ ಇದ್ರೆ ಮುಂದೆ ಇರೋನ್ಗೆ ಸಾಯಿಸ್ಬೋದಾ ನಾವು? ಗನ್ನಲ್ಲಿ ಬುಲೆಟ್ ಇದೆ, ಗನ್ನಲ್ಲಿ ಇದ್ದಿದ್ದು